ಬಂಗು, ಪಿಗ್ಮೆಂಟೇಷನ್, ಕಪ್ಪು ಕಲೆಗಳು ಇದಕ್ಕೆಲ್ಲ ರಾಮಬಾಣವಾಗಿ ಕೆಲಸ ಮಾಡುವಂಥ ಜಸ್ಟ್ 1 ವೀಕಲ್ಲೇ ನಿಮಗೆ ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿ ಇದೆ. ಬಂಗನ್ನು ಬುಡ ಸಮೇತ ಕಿತ್ತು ಹಾಕ್ಬೋದು ಅನ್ನೋದನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಒಂದೇ ಒಂದು ಸಣ್ಣ ಕಾಯಿಂದ ಈ ಒಂದು ಬಂಗು ಇರ್ಬೋದು, ಕಪ್ಪು ಕಲೆ ಇರ್ಬೋದು, ಎಲ್ಲನೂ ನಾವು ಬುಡ ಸಮೇತ ಕಿತ್ತು ಹಾಕ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ನಿಮ್ಮ ಸಖಿ ವ್ಲಾಗ್ಸ್. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಯಾವುದೇ ಒಂದು ಬಿರಿಯಾನಿ ಮಾಡಬೇಕಾದ್ರೆ ಈ ಒಂದು ಕಾಯನ್ನು ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಅಷ್ಟೊಂದು ಪವರ್ ಇದೆ ಇದಕ್ಕೆ. ಇದನ್ನು ನಾವು ಸೇವನೆ ಮಾಡಿದರೆ ನಮ್ಮ ಒಂದು ಡೈಜೆಷನ್ ಪ್ರಾಬ್ಲಮ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಇದು ನಮ್ಮ ಬಾಡಿಗೆ ಅಷ್ಟೇ ಅಲ್ಲ, ನಮ್ಮ ಮುಖಕ್ಕೂ ತುಂಬಾ ಒಂದು ಒಳ್ಳೆ ಪ್ರಯೋಜನನ ಕೊಡುತ್ತೆ ಇದು. ಸೊ ಇದು ಒಂದು ಜಾಯಿಕಾಯಿ ಅಂತೇಳಿ, ಜಾಕಾಯಿ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ನಟ್ ಮಗ್ ಅಂತ ಕರೀತಾರೆ. ಸೊ ಈ ರೀತಿ ಸಿಪ್ಪೆಯಿಂದ ಕವರ್ ಆಗಿರುತ್ತೆ ಇದು. ಒಳಗಡೆ ಈ ರೀತಿ ಇರುತ್ತೆ. ಬಿರಿಯಾನಿ ಮಾಡಿದ್ರಂತೂ ತುಂಬಾ ಟೇಸ್ಟ್, ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಮುಖಕ್ಕೂ ಅಷ್ಟೇ ಯೂಸ್ ಕೊಡುತ್ತೆ, ಬೆನಿಫಿಟ್ ಕೊಡುತ್ತಾ ಅನ್ನೋದು ಎಲ್ರಿಗೂ ಡೌಟ್ ಆಗಿರುತ್ತೆ. ಸೊ ಡೌಟ್ ಪಡೆದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ನನ್ನ ಒಂದು ಸ್ವಂತ ಅನುಭವನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೇ ಆದರೂ ಸ್ವಂತ ಅನುಭವನ ಶೇರ್ ಮಾಡಿದಾಗ ಒಂದು ನಿಮಗೂ ಕೂಡ ಯೂಸ್ ಮಾಡುವಂಥ ಒಂದು ನಂಬಿಕೆ ಬರುತ್ತೆ, ಯೂಸ್ ಮಾಡಬೇಕು ಅನ್ನೋ ಒಂದು ಇನ್ಸ್ಪೈರ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಸಾಣೆಕಲ್ಲನ್ನು ತಗೊಂಡಿದ್ದೀನಿ. ಮನೆಯಲ್ಲಿ ಸಾಣೆಕಲ್ಲು ಇದ್ದರೆ ಸಾಣೆಕಲ್ಲನ್ನು ಯೂಸ್ ಮಾಡಿ, ಅಥವಾ ಬೇರೆ ಯಾವುದಾದ್ರೂ ಒಂದು ಕಲ್ಲನ್ನು ಯೂಸ್ ಮಾಡಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಮತ್ತು ಇದರ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ರಾ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ರಾ ಮಿಲ್ಕ್ ಇದ್ದರೆ ತುಂಬಾ ಒಳ್ಳೆಯದು. ನಿಮ್ಮ ಹತ್ರ ರಾ ಮಿಲ್ಕ್ ಇಲ್ಲ ಅಂದರೆ ರೂಮ್ ಟೆಂಪ್ರೇಚರ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕನ್ನು. ಅದರ ಜೊತೆಗೆ ಇದನ್ನು ತೇಯ್ತಾ ಇದ್ದೀನಿ, ಜಾಕಾಯಿಯನ್ನು. ತುಂಬ ಬೇಗ ಅಂದರೆ ತುಂಬ ಬೇಗ ಪೇಸ್ಟ್ ಬರುತ್ತೆ ಇದು. ತುಂಬ ಬೇಗ ಥಿಕ್ನೆಸ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಬೇಗ, ಒಂದು 5 ಮಿನಿಟ್ ಒಳಗಡೆ ನಮಗೆ ಎಷ್ಟು ಬೇಕೋ ಅಷ್ಟು, 1 ಸ್ಪೂನ್, 1-2 ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಒಂದು ಗಂಧ ತೇಯ್ತೀವಲ್ಲ ಅದೇ ಥರ ತೇಯೋದು. ಪೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಗಂಧ ತೆಗೆಯೋದಾದರೂ ಲೇಟ್ ಆಗ್ಬೋದು, ಬಟ್ ಇದು ಮಾತ್ರ ಬೇಗ ನಮಗೆ ಪೇಸ್ಟ್ ಬರುತ್ತೆ, ಬೇಗನೆ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಅದೇ ಥರ ಯೂಸ್ ಮಾಡ್ತಾ ಬನ್ನಿ, ಡೆಫಿನೆಟ್ಲಿ ನಿಮಗೆ 1 ವೀಕಲ್ಲೇ ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಇದೆ ಅಂತ ಹೇಳಿದರೆ ಆವಾಗಲೇ ನೀವು ಇದನ್ನು, ಈ ಒಂದು ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಆಗಿದೆ, ಮುಖದ್ದು ಫುಲ್ ಸ್ಪ್ರೆಡ್ ಆಗಿದೆ, ತುಂಬ ವರ್ಷಗಳಿಂದ ಇದೆ ಅನ್ನೋದಾದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆದಷ್ಟು ಪೇಷನ್ಸಿಂದ ನೀವು 1 ಮಂತ್ 2 ಮಂತ್ ಯೂಸ್ ಮಾಡಬೇಕು. ಅಂಥವರು, ಕಡಿಮೆ ಇದ್ದವರಿಗೆ 1 ವೀಕಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟು ಬೆನಿಫಿಟ್ ಇದೆ ಇದರಲ್ಲಿ, ಅಷ್ಟು ಒಂದು 100% ವರ್ಕ್ ಆಗುತ್ತೆ ಈ ಒಂದು ಹೋಮ್ ರೆಮಿಡಿ. ಯಾಕಂದರೆ ನಮ್ಮ ಅಮ್ಮನಿಗೂ ಕೂಡ ಇತ್ತು, ಅವರು ಕೂಡ ತುಂಬ ಅಂದರೆ ತುಂಬ ಮುಖದಲ್ಲಿ ಸ್ಪ್ರೆಡ್ ಆಗಿತ್ತು. ಸೊ ಇದು ಮನೆ ಮದ್ದಿಂದೆಲ್ಲ ಹೋಗೋದಿಲ್ಲ ಅಂತೇಳಿ ಅವರು ಹಾಸ್ಪಿಟಲ್ಗೆ ಹೋಗಿ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ರು. ಬಟ್ ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದ ಮೇಲೆ ಸ್ಕಿನ್ ಒಂಥರ ಬರ್ನ್ ಆದಾಗೆ ಆಯಿತು. ಸೊ ಆಮೇಲೆ ನಾವು ಅದನ್ನು ಬೇಡ ಅಂತ ಬಿಟ್ವಿ. ಬಟ್ ತುಂಬಾ ಖರ್ಚು ಮಾಡಿದ್ದಾರೆ. ಏನಿಲ್ಲ ಅಂದರೂ ಒಂದು ವಿಸಿಟಿಗೆ 5000 ಪೇ ಮಾಡಬೇಕಾಗುತ್ತೆ ಲೇಸರ್ ಟ್ರೀಟ್ಮೆಂಟಿಗೆ. ಸೊ ಇಷ್ಟೆಲ್ಲ ದುಬಾರಿ ಖರ್ಚು ಮಾಡೋ ಬದಲು, ಮತ್ತು ಅಷ್ಟೊಂದು ಏನು ಎಫೆಕ್ಟ್ ಬರ್ತಾ ಇಲ್ಲ, ಏನೋ ರಿಸಲ್ಟ್ ಕೊಡ್ತಾ ಇಲ್ಲ, ಇನ್ನೂ ಕಡಿಮೆ ಆಗೋದ್ರ ಬದಲು ಇನ್ನೂ ಜಾಸ್ತಿನೇ ಸ್ಕಿನ್ ಬರ್ನ್ ಆಗಿರೋ ಥರ ಆಗ್ತಾ ಬಂತು. ಸೊ ಹಾಗಾಗಿ ಅದು ಬೇಡ ಅಂತೇಳಿ ಮತ್ತೆ ಅದನ್ನು ಬಿಟ್ಬಿಟ್ಟು, ಆಮೇಲೆ ಈ ಹೋಮ್ ರೆಮಿಡಿನ ನಾನೇ ಸಜೆಸ್ಟ್ ಮಾಡಿದೆ, ನೋಡಿ ಅಮ್ಮ ಇದನ್ನ ಟ್ರೈ ಮಾಡಿ ಅಂತೇಳಿ. ತುಂಬ ಜನ ಯೂಸ್ ಮಾಡಿ ಹೇಳ್ತಾ ಇದ್ದಾರೆ ಅಕ್ಕಪಕ್ಕ. ಸೊ ನೀವು ಯೂಸ್ ಮಾಡಿ ಅಂತ ಹೇಳಿದಾಗ ಇದನ್ನು ಟ್ರೈ ಮಾಡ್ತಾ ಬಂದರು. ಸೊ ಇವಾಗ ಒಂದು 50% ಅವರಿಗೆ ಕಡಿಮೆ ಆಗಿದೆ, ಮುಖದಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇದೆ. ಸೊ ಇದನ್ನು ಡೈಲಿ 2 ಟೈಮ್ ಅಪ್ಲೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಡೈಲಿ ಒಂದು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಳ್ಳೆ ಫೇಸ್ ವಾಶ್, ನಿಮಗೆ ಯಾವುದು ಸೂಟ್ ಆಗುತ್ತೋ ಆ ಫೇಸ್ ವಾಶನ್ನು ಯೂಸ್ ಮಾಡಿ, ಅದಾದಮೇಲೆ ಇದನ್ನು ಅಪ್ಲೈ ಮಾಡಿ ಡ್ರೈ ಆಗೋ ತನಕ ಬಿಡಿ. ಅದಾದಮೇಲೆ ಮತ್ತೆ ನೀವು ಫೇಸ್ ವಾಶನ್ನು ಯೂಸ್ ಮಾಡಿ ವಾಶ್ ಮಾಡಿ. ಸೊ ಇದನ್ನು ರಬ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ. ಸೊ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ಒಂದು ಕಾಯಿಯಲ್ಲೂ ಪೇಸ್ಟ್ ಅಂದ್ಕೊಂಡಿದೆ, ಎಷ್ಟು ತೆಗೆದಿದ್ದೀನಿ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ನೀವಿಲ್ಲಿ.
ಸೊ ಇದನ್ನು ನಾನು ಡಾರ್ಕ್ ಸರ್ಕಲ್ ಎಲ್ಲ ಏನಿರುತ್ತೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅದಕ್ಕೂ ಕೂಡ ನಾನು ಯೂಸ್ ಮಾಡ್ಕೊಳ್ತೇನೆ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೀವು ಕೂಡ ಯೂಸ್ ಮಾಡಿ ನೋಡಿ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಈ ಒಂದು ಹೋಮ್ ರೆಮಿಡಿಯಿಂದ. ಹಾಗೆ ಈ ಪಿಗ್ಮೆಂಟೇಷನ್ ಏನಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಆ ಒಂದು ರೀಸನನ್ನು ನೀವು ಕೂಡ ಅವಾಯ್ಡ್ ಮಾಡ್ಬೋದು. ಪಿಗ್ಮೆಂಟೇಷನ್ ಆಗದೇ ಇರೋ ಥರ ಅವಾಯ್ಡ್ ಮಾಡ್ಬೋದು. ಒಂದಲ್ಲ ಒಂದು ಏಜಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ನೀವು ಔಟ್ಸೈಡ್ ಹೋಗಬೇಕಾದ್ರೆ ಯು ವಿ ಕಿರಣಗಳು, ಸೂರ್ಯನಿಂದ ಬರುವಂಥ ಯು ವಿ ಕಿರಣಗಳು ತುಂಬ ಒಂದು ಬ್ಯಾಡ್ ಎಫೆಕ್ಟ್ ಆಗುತ್ತೆ ಸ್ಕಿನ್ ಮೇಲೆ. ಆದ್ದರಿಂದ ನೀವು ಔಟ್ಸೈಡ್ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಿಕೊಂಡು ಹೋಗೋದ್ರಿಂದ ಆದಷ್ಟು ಇದನ್ನು ಪ್ರಿವೆಂಟ್ ಮಾಡ್ಬೋದು ಪಿಗ್ಮೆಂಟೇಷನನ್ನು. ಹಾಗೆ ಜೆನೆಟಿಕಲಿ ಕೂಡ ಬರುತ್ತೆ, ಅಜ್ಜಿಯಿಂದ ಆಗಿರ್ಬೋದು, ಅಮ್ಮನಿಂದ ಆಗಿರ್ಬೋದು, ಹೀಗೆ ಯಾರಿಗಾದರೂ ಫ್ಯಾಮಿಲಿಯಲ್ಲಿ ಇದ್ದರೆ ಹಾಗೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಲೇಡೀಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀಸನ್ ಇರ್ಬೋದು, ನೀವು ಆದಷ್ಟು ಇದನ್ನು ಪ್ರಿವೆಂಟ್ ಮಾಡೋ ಒಂದು ಹೋಮ್ ರೆಮಿಡಿ ಏನಿದೆ ಅದನ್ನು ಟ್ರೈ ಮಾಡಿ ನೋಡಿ. ಇವಾಗ ಕೈ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಎಷ್ಟು ತಿಕ್ಕಾಗಿದೆ. ತೆಳು ಅಂತ ಅನಿಸಿದರೆ ನಿಮಗೆ ಇನ್ನೂ ಒಂದು ಕೋಟಿಂಗನ್ನು ಅಪ್ಲೈ ಮಾಡ್ಬೋದು. ಸೊ ತುಂಬಾ ಒಂದು ಎಫೆಕ್ಟ್ ಕೊಡುತ್ತೆ. ಸ್ಕಿನ್ ಗ್ಲೋ ಕಾಣುತ್ತೆ, ತುಂಬ ಕಾಂತಿಯುಕ್ತವಾಗಿ ನಿಮ್ಮ ಮುಖ ಶೈನ್ ಆಗುತ್ತೆ. ಸೊ ಒನ್ ಅಪ್ಲೈಯಲ್ಲೇ ನಿಮಗೆ ಗೊತ್ತಾಗುತ್ತೆ. ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಈವನ್ ನಿಮಗೆ ಕಪ್ಪು ಕಲೆಗಳು ಇದ್ದರೂ ಹೋಗುತ್ತೆ, ಸ್ಕಿನ್ ಟ್ಯಾನ್ ಕೂಡ ಹೋಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಈ ಪಿಗ್ಮೆಂಟೇಷನ್ ಇದೆ ಅಲ್ಲ, ಇದಕ್ಕಂತೂ ರಾಮಬಾಣ ಅಂತ ಹೇಳ್ಬೋದು. ಸೊ ಯಾರನ್ನು ಬೇಕಾದರೂ ಕೇಳಿ, ಎಷ್ಟೋ ಜನ ಇದನ್ನು ಯೂಸ್ ಮಾಡಿದವರು ಹೇಳ್ತಾರೆ. ಸೊ ಈ ಒಂದು ಪಿಗ್ಮೆಂಟೇಷನ್ ಇದ್ದರೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗೋದಕ್ಕೂ ತುಂಬ ಮುಜುಗರ ಪಡಬೇಕಾಗುತ್ತೆ. ಸೊ ಇನ್ಮೇಲೆ ಯಾವುದೇ ಒಂದು ಮುಜುಗರ ಪಡದೆ ಈ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ನೋಡಿ. ಅಷ್ಟೊಂದು ಪವರ್ ಈ ಸಣ್ಣ ಕಾಯಿಗಿದೆ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೇರೆ ವಿಡಿಯೋಸನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.